ಸ್ನೇಹಿತರೆ ನಮಸ್ಕಾರ. ಜೈ ಭೀಮ್. ನಿನ್ನೆ ದಿವಸ ನನಗೆ ಬುದ್ಧ ಘೋಷ ದೇವೇಂದ್ರ ಹೆಗ್ಡೆ ಅವರು ನಿಧನರಾಗಿರೋ ವಿಷಯ ಗೊತ್ತಾಯಿತು. ತುಂಬ ದುಃಖ ಆಯಿತು. ಅವರು ವಿದ್ಯಾರ್ಥಿ ಆಗಿದ್ದಾಗಿನಿಂದ ನನಗೆ ಪರಿಚಿತರು. ಕರ್ನಾಟಕ ದಲಿತ ಚಳವಳಿಯಲ್ಲಿ ಅವರು ಸೇರಿಕೊಂಡಾಗ ದಲಿತ ವಿದ್ಯಾರ್ಥಿಗಳ ಒಕ್ಕೂಟವನ್ನು ಅವರು ಸಂಘಟನೆ ಮಾಡಿದರು. ದಲಿತ ಸಂಘರ್ಷ ಸಮಿತಿಯ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯವನ್ನು ಸುತ್ತಿ ದಲಿತ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ದಲಿತ ವಿದ್ಯಾರ್ಥಿಗಳ ಸಮ್ಮೇಳನ ಮಾಡಿದರು. ದಲಿತ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸಮಾಜದ ಮುಂದೆ ಮತ್ತು ಸರ್ಕಾರದ ಮುಂದೆ ಅವರು ಇಟ್ಟರು. ಅವರು ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ನಲ್ಲಿ 1 ವರ್ಷ ಕೋರ್ಸ್ ಮಾಡುವಾಗ 1 ವರ್ಷ ಪೂರ್ತಿ ಅವರು ನಮ್ಮ ಮನೆಯಲ್ಲಿದ್ದರು, ನಮ್ಮ ಮನೆಯ ಸದಸ್ಯನಾಗಿ ಇದ್ದರು. ಅವರು ಮತ್ತು ನಾನು ಸೇರಿ 1-2 ವರ್ಷ ಸಂಬುದ್ಧ ಅಂತ ಒಂದು ಮಾಸಪತ್ರಿಕೆಯನ್ನು ಮಾಡಿದ್ವಿ. ಅವರು ಒಳ್ಳೆಯ ವಿಚಾರವಂತರಾಗಿದ್ದರು. ದೇವೇಂದ್ರ ಹೆಗ್ಡೆ ನಿರ್ಭಯದಿಂದ ಅವರು ಮಾತಾಡ್ತಾಯಿದ್ರು. ದಲಿತ ಚಳವಳಿಯ ನಾಯಕರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡರೂ ದಲಿತ ಚಳವಳಿಯಲ್ಲಿ ತಮಗೆ ಕಂಡಂಥ ಲೋಪದೋಷಗಳನ್ನು ಅವರು ನಾಯಕರ ಜೊತೆ ಚರ್ಚೆ ಮಾಡ್ತಾಯಿದ್ರು. ನಾನು ದಲಿತ ಚಳವಳಿಯನ್ನು ಸೇರಿಕೊಳ್ಳೋದಕ್ಕಿಂತ ಮೊದಲು ಸಮಾಜವಾದಿ ಚಳವಳಿಯಲ್ಲಿ ಇದ್ದವನು. ದಲಿತ ಚಳವಳಿಯಲ್ಲಿ ಇದ್ದಾಗಲೂ ಕೂಡ ನಾನು ಸಮಾಜವಾದಿ ವಿಚಾರಗಳನ್ನು ಬಿಟ್ಟವನಲ್ಲ. ನಾನು ಅಂದರೆ ದೇವೇಂದ್ರ ಹೆಗ್ಡೆ ಅವರು ಮತ್ತು ನಾನು ಜೊತೆಗೆ ಇದ್ದಾಗಲೆಲ್ಲ ಸಮಾಜವಾದಿ ಚಳವಳಿಯ ಬಗ್ಗೆ ಕೂಡ ನಾನು ಅವರಿಗೆ ತಿಳಿಸ್ತಾ ಇದ್ದೆ. ಅವರು ಅರ್ಥ ಮಾಡ್ಕೊಳ್ತಾ ಇದ್ದರು ಮತ್ತು ಕೆಲವೊಂದು ಮುಖ್ಯವಾದಂಥ ತೀಕ್ಷ್ಣವಾದಂಥ ಪ್ರಶ್ನೆಗಳನ್ನು ಅವರು ನನಗೆ ಕೇಳ್ತಾಯಿದ್ರು. ನನಗೆ ತಿಳಿದಷ್ಟು ನಾನು ಅದಕ್ಕೆ ಉತ್ತರವನ್ನು ಕೊಡ್ತಾಯಿದ್ದೆ. ಅವರಿಗೆ ಉದ್ಯೋಗ ಸಿಕ್ಕ ಮೇಲೆ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಆಗಲೂ ಅವರು ದಲಿತ ಚಳವಳಿಯಲ್ಲಿ ಇದ್ದರು. ಕೆಲವು ವರ್ಷಗಳ ನಂತರ ಅವರು ತಮ್ಮನ್ನು ಹೆಚ್ಚಿನ ಮಟ್ಟಿಗೆ ಬೌದ್ಧ ಚಳವಳಿಗೆ ಅರ್ಪಿಸಿಕೊಂಡರು. ಆ ಸಂದರ್ಭದಲ್ಲಿ ದಲಿತ ಚಳವಳಿ ಬಗ್ಗೆ ಅವರಿಗೆ ಕೆಲವೊಂದು ಪ್ರಶ್ನೆಗಳು ಇದ್ದವು. ಬೌದ್ಧ ಚಳವಳಿಯ ಬಗ್ಗೆ, ದಲಿತ ಚಳವಳಿ, ಬೌದ್ಧ ವಿಚಾರಗಳ ಬಗ್ಗೆ ದಲಿತ ಚಳವಳಿ ಗಂಭೀರವಾಗಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಸತ್ಯಾಂಶವೂ ಇತ್ತು. ಮುಂದಿನ ದಿನಗಳಲ್ಲಿ ಅವರು ತಮ್ಮನ್ನು ಬೌದ್ಧ ಚಳವಳಿಯಲ್ಲಿ ತೊಡಗಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದರು. ಶಹಾಪುರದಲ್ಲಿ ಬೌದ್ಧ ವಿಹಾರ ಆಗೋದಕ್ಕೆ ಅವರು ಕೂಡ ಮುಖ್ಯವಾಗಿ ಕಾರಣಕರ್ತರು. ಗುಲ್ಬರ್ಗ ಭಾಗದಲ್ಲಿ ಬೌದ್ಧ ಚಳವಳಿ ಒಂದು ವೇಗವನ್ನು ಪಡೆದುಕೊಳ್ಳೋದಕ್ಕೆ ಅವರು ಕೆಲಸ ಮಾಡಿದರು. ಅವರನ್ನು ನಾವು ಇಂದು ಕಳೆದುಕೊಂಡಿದ್ದೇವೆ. ಅವರು ಕುಟುಂಬದ ಸದಸ್ಯರಿಗೆ ನಾವು ಒತ್ತಾಸೆಯಾಗಿ ನಿಲ್ಲಬೇಕು. ಬೌದ್ಧ ಚಳವಳಿಯ ವಿಚಾರದಲ್ಲಿ ದೇವೇಂದ್ರ ಹೆಗ್ಡೆ ಅವರು ಏನೇನೆಲ್ಲ ಕೆಲಸ ಮಾಡಿದ್ದಾರೆ, ಆ ಒಂದು ಕೆಲಸಗಳನ್ನು ವ್ಯವಸ್ಥಿತವಾಗಿ ಹಂತವಾಗಿ ಮತ್ತು ನಿರಂತರವಾಗಿ ಮುಂದುವರಿಸುವುದಕ್ಕೆ ನಮ್ಮ ಕಡೆಯಿಂದ ಆಗುವ ಎಲ್ಲ ಒಂದು ಸಹಕಾರವನ್ನು ಭಾಗವಹಿಸುವಿಕೆಯನ್ನು ನಾವು ನೀಡಬೇಕು. ಇದು ಬುದ್ಧ ಘೋಷ ದೇವೇಂದ್ರ ಹೆಗ್ಡೆ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಒಂದು ಗೌರವ. ಬೌದ್ಧ ಚಳವಳಿಗೆ ನಾವು ಕೊಡಬೇಕಾದಂಥ ಒಂದು ಸಮಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಈ ಮೂಲಕ ನಮ್ಮ ಹೃದಯಾಂತರಾಳದ ಗೌರವವನ್ನು ಕೊಡುವ ಹಾಗೆ ನಾವು ಕೆಲಸ ಮಾಡಬೇಕು. ಇದು
ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇರುವ ಒಂದು ವಿಚಾರ. ಜೈ ಭೀಮ್, ನಮೋ ಬುದ್ಧಾಯ.